ಆರ್ಥಿಕ ವರ್ಷದ 2024-25 ವರ್ಷದ ಲಾಭಾಂಶ ಘೋಷಣೆ ಕಾರ್ಯಕ್ರಮದ ಈ ಪತ್ರಿಕಾಗೋಷ್ಠಿ ಕಾರ್ಯಕ್ರಮಕ್ಕೆ ಇಲ್ಲಿ ಆಗಮಿಸಿದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನಾನು ಸ್ವಾಗತವನ್ನು ಕೋರುತ್ತೇನೆ. ವಿಶೇಷವಾಗಿ ನಮ್ಮ ಈ ವೇದಿಕೆಯಲ್ಲಿ ಪತ್ರಿಕಾಗೋಷ್ಠಿಗೆ ಹಾಜರಿದ್ದಾರೆ ನಮ್ಮ ಬ್ಯಾಂಕಿನ ಎಲ್ಲ ನಿರ್ದೇಶಕರುಗಳು ಹಾಗೂ ನಮ್ಮ ಬ್ಯಾಂಕಿನ ಜನರಲ್ ಮ್ಯಾನೇಜರ್, ತಮಗೂ ನಾನು ಸ್ವಾಗತವನ್ನು ಕೋರುತ್ತೇನೆ. ನಮ್ಮ MCC ಬ್ಯಾಂಕ್ 24-25ನೇ ಆರ್ಥಿಕ ವರ್ಷದಲ್ಲಿ ವಿಶೇಷ ಲಾಭವನ್ನು ಸಾಧಾರಣ 13 ಕೋಟಿ ಲಾಭವನ್ನು ಈಗಾಗಲೇ ಮಾಡಿ ನಮ್ಮ ಬ್ಯಾಂಕಿನ ಚರಿತ್ರೆಯಲ್ಲೇ ಒಂದು ದಾಖಲೆಯನ್ನು ರಚಿಸಿದೆ. ನಮ್ಮ ಬ್ಯಾಂಕು, ನಮ್ಮ ಆಡಳಿತ ಮಂಡಳಿ 2018ರಲ್ಲಿ ನಾವು ಆಡಳಿತಕ್ಕೆ ಚುಕ್ಕಾಣಿ ಹಿಡಿದ ವರ್ಷದಿಂದ ನಮ್ಮ ಬ್ಯಾಂಕಿನ ಟರ್ನ್ ಓವರ್ ಸುಮಾರು 503 ಕೋಟಿ ಇತ್ತು 2018ರಲ್ಲಿ. ಈ ವರ್ಷ 2024-25ನೇ ವರ್ಷಕ್ಕೆ 1240 ಕೋಟಿ ತಲುಪಿದೆ. ಇದು ವಿಶೇಷ ಒಂದು ಸಾಧನೆ. ಕಳೆದ 5 ವರ್ಷದಲ್ಲಿ ನಮ್ಮ ಆಡಳಿತ ಮಂಡಳಿಯ ಸಾಧನೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ಕಳೆದ 6 ವರ್ಷದಲ್ಲಿ ಸುಮಾರು 750 ಕೋಟಿ ಟರ್ನ್ ಓವರ್ ಅನ್ನು ಮಾಡಿ ತೋರಿಸಿದೆ. ವಿಶೇಷವಾಗಿ ನಮ್ಮ ಬ್ಯಾಂಕು ಅವಿಭಜಿತ ದಕ್ಷಿಣ ಕನ್ನಡಕ್ಕೆ ಮಾತ್ರ ಸೀಮಿತವಾಗಿತ್ತು. ಕಳೆದ ವರ್ಷದಲ್ಲಿ ನಮ್ಮ ಈ ಬ್ಯಾಂಕಿನ ಕಾರ್ಯವ್ಯಾಪ್ತಿ ಇಡೀ ಕರ್ನಾಟಕ ರಾಜ್ಯಕ್ಕೆ ನಾವು ವಿಸ್ತರಿಸಲಾಗಿದೆ ಮತ್ತು ಇದಕ್ಕೆ ಅನುಮತಿಯನ್ನು ಪಡೆದು ನಮ್ಮ ಬ್ಯಾಂಕು ಈಗ ಕರ್ನಾಟಕ ರಾಜ್ಯ ಮಟ್ಟದ ಬ್ಯಾಂಕ್ ಆಗಿ ನಾವು ಕಾರ್ಯನಿರ್ವಹಿಸುತ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲಿ ಈ ಕೋಆಪರೇಟಿವ್ ಬ್ಯಾಂಕಲ್ಲಿ NRI ಸೇವೆ ಕರ್ನಾಟಕ ರಾಜ್ಯದಲ್ಲಿ ನಮ್ಮದು 2ನೇ ಬ್ಯಾಂಕ್. NRI ಸೇವೆ ಫೆಸಿಲಿಟಿ ಕೋಆಪರೇಟಿವ್ ಬ್ಯಾಂಕಲ್ಲಿ ಇರುವುದು ಕರ್ನಾಟಕದಲ್ಲಿ 2ನೇ ಬ್ಯಾಂಕ್. ಅದು ನಮ್ಮದು 2ನೇ ಬ್ಯಾಂಕ್ ಅಂತ ನಾನು ಸಂತೋಷ ಪಡುತ್ತೇನೆ. ನಮ್ಮ 24-25 ಆರ್ಥಿಕ ವರ್ಷದಲ್ಲಿ 13 ಕೋಟಿ ಸಾಧನೆ ಪ್ರಾಫಿಟ್ ಅನ್ನು ಮಾಡುವುದರ ಮುಖಾಂತರ ವಿಶೇಷವಾಗಿ ಈ ಕಳೆದ ವರ್ಷದಲ್ಲಿ ನಾವು ಸಾಧನೆ ಮಾಡಿದ್ದೇವೆ. ಲೋನ್ ಡೆಪಾಸಿಟ್ ಅಲ್ಲಿ ಸಾಧಾರಣ ನಮ್ಮದು ಡೆಪಾಸಿಟ್ ಅಲ್ಲಿ ಸಾಧಾರಣ 10%, 10ರಿಂದ 11% ನಾವು ಸಾಧನೆಯನ್ನು ಇನ್ಕ್ರೀಸ್ ಆಗಿದೆ ಕಳೆದ ವರ್ಷಕ್ಕಿಂತ. ಹಾಗೂ ನಮ್ಮದು ನೆಟ್ ವರ್ತ್ ಅಲ್ಲಿ ಸಾಧಾರಣ 15% ಗ್ರೋತ್ ಆಗಿದೆ. ಕ್ಯಾಪಿಟಲ್ ರಿಸ್ಕ್ ವೆಯ್ಟ್ ರೇಷಿಯೋ ಅಂತ ನಮ್ಮ ಬ್ಯಾಂಕಿನ ಫಿನಾನ್ಷಿಯಲ್ ಅದು ಹೆಲ್ತ್ ಅನ್ನು ತೋರಿಸುವಂತ ಒಂದು ಪ್ಯಾರಾಮೀಟರ್, ಅದು RBIದು ನಾರ್ಮ್ಸ್ 9%ಗಿಂತ ಮೇಲೆ ಇರಬಹುದು. ನಮ್ಮದು 22%ಗಿಂತ ಜಾಸ್ತಿ ನಮ್ಮದು ಕ್ಯಾಪಿಟಲ್ ರಿಸ್ಕ್ ವೆಯ್ಟ್ ರೇಷಿಯೋ ನಮ್ಮದು ಇದೆ. ಆದ್ದರಿಂದ ನಮ್ಮದು ಬ್ಯಾಂಕು ಒಂದು ಇಲ್ಲ ಫೈನಾನ್ಷಿಯಲ್ ಹೆಲ್ತ್ ಅಲ್ಲಿ ವಿಶೇಷವಾಗಿ RBIದು ಎಲ್ಲ ಮಾನದಂಡಗಳನ್ನು ನಾವು ಪಾಲಿಸುತ್ತಾ ಇದ್ದೇವೆ. ಹಾಗೂ ವಿಶೇಷವಾಗಿ ಏನು ಪ್ಯಾರಾಮೀಟರ್ಸ್ ಉಂಟು, ಬ್ಯಾಂಕು ಸದೃಢವಾಗಿ ಬೆಳೆಯಬೇಕಾದ್ರೆ ಅದನ್ನೆಲ್ಲ ನಾವು ಮಾಡಿ ತೋರಿಸಿದ್ದೇವೆ ಕಳೆದ 5 ವರ್ಷದಿಂದ. ಆದ್ದರಿಂದ ನಮ್ಮ ಬ್ಯಾಂಕ್ ಕಸ್ಟಮರ್ಗೆ ಇನ್ನಷ್ಟು ಸೇವೆಯನ್ನು ಕೊಡಲು ನಾವು ವಿಶೇಷ ಕಾಳಜಿಯನ್ನು ನಮ್ಮ ಆಡಳಿತ ಮಂಡಳಿ, ನಮ್ಮ ಸಿಬ್ಬಂದಿಗಳು ವಹಿಸ್ತಾ ಇದೆ. ನಮಗೆ ಟೆಕ್ನಾಲಜಿ ಅಪ್ಗ್ರೇಷನ್, ಆಧುನಿಕ ತಂತ್ರಜ್ಞಾನ ಅಪ್ಗ್ರೇಷನ್ ನಾವೆಲ್ಲ ಮಾಡಿದ್ದೇವೆ. ಏನು ಬ್ಯಾಂಕ್ಗಳು ಸೈಬರ್ ಸೆಕ್ಯೂರಿಟಿಗೆ ಈಗ ಮಹತ್ವವನ್ನು ಕೊಡ್ತಾ ಇದೆ. ಎಲ್ಲ ಕಡೆ ನಾವು ನೋಡ್ತೇವೆ ಸೈಬರ್ ಸೆಕ್ಯೂರಿಟಿಯಲ್ಲಿ ಎಲ್ಲ ಮಾನದಂಡಗಳನ್ನು ಪೂರೈಸಿ ನಾವು ಒಂದು ಹೆಲ್ತ್ ಆಗಿ ನಮ್ಮ ಏನು ಆಡಿಟ್ ಉಂಟು, IS ಆಡಿಟ್, ಅವರು ಸಹ ನಮಗೆ ಒಳ್ಳೆಯ ಒಂದು ಒಳ್ಳೆಯ ಮಾರ್ಕ್ಸ್ ಅನ್ನು ಸಹ ಕೊಟ್ಟು ನಮ್ದೊಂದು ಒಳ್ಳೆಯ ಒಂದು ಆಧುನಿಕ ತಂತ್ರಜ್ಞಾನದಲ್ಲಿ ಸೈಬರ್ ಸೆಕ್ಯೂರಿಟಿ ಪಾಲಿಸಿಯಲ್ಲಿ ಸಹ ನಾವು ಒಳ್ಳೆಯ ಒಂದು ಸಾಧನೆಯನ್ನು ಸಹ ಮಾಡಿದೆ ಅಂತ ಹೇಳಲು ನಾನು ಸಂತೋಷ ಪಡುತ್ತೇನೆ. ನಮ್ಮ ಕಳೆದ ವರ್ಷದಲ್ಲಿ ಸುಮಾರು ವರ್ಷದಿಂದ ನಾವು ನಮ್ದು ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಹಾಗೂ ವಿಶೇಷ ಸಾಧನೆ ಅಂತ ಹೇಳಿದ್ರೆ NP ನಾನ್ ಪರ್ಫಾರ್ಮಿಂಗ್ ಅಸೆಟ್ 1.30 ಉಂಟು. RBIದು ನಾರ್ಮ್ಸ್ 6% ಬಿಲೋ ಇರಬೇಕು. ನಮ್ದು ಅದಕ್ಕಿಂತ ಒಳ್ಳೆದಾಗಿ ಕಳೆದ ವರ್ಷ ಸಹ ಸಾಧಾರಣ 1.30 ಇತ್ತು. ಈ ವರ್ಷ ಸಹ 1.30 ಇತ್ತು. ನಮ್ದು ಮುಂದಿನ ಯೋಜನೆಗಳು ನಮಗೆ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ 2002ರಿಂದ ನಮ್ಮ MCC ಬ್ಯಾಂಕಿಗೆ 16 ಶಾಖೆ ಇತ್ತು. ಕಳೆದ ವರ್ಷ ತನಕ 16 ಶಾಖೆ ಇತ್ತು. ಕಳೆದ ವರ್ಷದಿಂದ ನಾವು 16ನೇ ಶಾಖೆ ಬ್ರಹ್ಮಾವರದಲ್ಲಿ ಮಾಡಿದ್ದೇವೆ. ಆ ಶಾಖೆ 1 ಕೋಟಿ ಒಂದೇ ವರ್ಷದಲ್ಲಿ 11 ಕೋಟಿ ಟರ್ನ್ ಓವರ್ ಅನ್ನು ನಾವು ಮಾಡಿ ತೋರಿಸಿದ್ದೇವೆ ಒಂದೇ ವರ್ಷದಲ್ಲಿ. ನಂತರ 17ನೇ ಶಾಖೆ ಬೆಳ್ತಂಗಡಿಯಲ್ಲಿ ನಾವು ಕಳೆದ ನವೆಂಬರ್ನಲ್ಲಿ ಉದ್ಘಾಟನೆ ಮಾಡಿದ್ದೇವೆ.
19ನೇ ಶಾಖೆ ಕಳೆದ ತಿಂಗಳಲ್ಲಿ ಬೆಳ್ಮಾನ್ ಪರಿಸರದಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗ ಈ ವರ್ಷದಲ್ಲಿ ನಮಗೆ 20ನೇ ಶಾಖೆ ಉಡುಪಿ ಬೈಂದೂರು ಶಾಖೆ 20ನೇ ಶಾಖೆ ನಾವು ಉದ್ಘಾಟನೆ ಮಾಡಲಿಕ್ಕೆ ನಮಗೆ ಇವಾಗಲೇ RBI ನಿಂದ ಪರವಾನಗಿ ಸಿಕ್ಕಿದೆ. ಜೂನ್ ಅಂತ್ಯದ ಒಳಗೆ ನಾವು ಇದನ್ನು 20ನೇ ಶಾಖೆ ಬೈಂದೂರಿನಲ್ಲಿ ಉದ್ಘಾಟನೆ ಮಾಡುತ್ತೇವೆ. ನಂತರ ನಾವು ಕುಲಶೇಖರ ಎಕ್ಸಿಸ್ಟಿಂಗ್ ಇದ್ದ ಶಾಖೆಯನ್ನು, ಈಗ ರೆಂಟೆಡ್ ಪ್ರೆಮಿಸಸ್ ಇರುವುದು, ನಾವು ಅದನ್ನು ನೆಕ್ಸ್ಟ್ ಹತ್ತಿರದಲ್ಲಿ ಕುಲಶೇಖರದಲ್ಲಿ ಸ್ಪೆಕ್ಟ್ರಮ್ ಬಿಲ್ಡಿಂಗ್ ನಿಯರ್ KFC ಅಲ್ಲಿ ನಾವು ಓನರ್ಶಿಪ್ ಆಗಿ ನಮ್ಮ ಸ್ವಂತ ಓನರ್ಶಿಪ್ ಕಟ್ಟಡಕ್ಕೆ ನಾವು ಜುಲೈ ಅಂತ್ಯದೊಳಗೆ ನಾವು ಸ್ಥಳಾಂತರವನ್ನು ಸಹ ಮಾಡಲಿಕ್ಕೆ ಇದ್ದೇವೆ. ಆದ್ದರಿಂದ ಈ ಎಲ್ಲ ನಮ್ದು ಮುಂದಿನ ಕಾರ್ಯಗಳು ಮುಂದಿನ ವರ್ಷದಲ್ಲಿ ನಮ್ದು ವಿಶೇಷ ನಾವು ಕಾರ್ಯಕ್ರಮ ಮಾಡಿ ನಮ್ಮ ಕಸ್ಟಮರ್ ಸರ್ವಿಸ್ ಇನ್ನೂ ಸಹ ಒಳ್ಳೆಯದು ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ನಾವು ನಮ್ದು UPI ಗೂಗಲ್ ಪೇ ಇದನ್ನು ನಾವು ಇವಾಗಲೇ ಇದರ ಕಾರ್ಯವನ್ನು ನಾವು ಸ್ಟಾರ್ಟ್ ಮಾಡಿದ್ದೇವೆ. ಅದು ಸಹ ಒಂದು 2-3 ತಿಂಗಳಲ್ಲಿ ನಾವು ನಮ್ಮ ಕಸ್ಟಮರ್ಗೆ ಸಮರ್ಪಿಸಲಿಕ್ಕೆ ನಾವು ಸಹ ತಯಾರಾಗಿದ್ದೇವೆ ಅಂತ ಹೇಳುತ್ತಾ, ವಿಶೇಷ ಈ ಸಾಧನೆ ಮಾಡಲಿಕ್ಕೆ ನಮಗೆ ಕಾರಣಕರ್ತರಾದ ನಮ್ಮ ಬ್ಯಾಂಕಿನ ಎಲ್ಲ ಗ್ರಾಹಕರು, ಶೇರ್ ಹೋಲ್ಡರ್ಸ್ ಇರಬಹುದು, ಮತ್ತು ವಿಶೇಷವಾಗಿ ಇದನ್ನು ಸಾಧನೆ ಮಾಡಲಿಕ್ಕೆ ಗ್ರಾಹಕರಿಗೆ ಮುಟ್ಲಿಕ್ಕೆ ಸಾಧನೆ ಮಾಡಲಿಕ್ಕೆ ಪ್ರಮುಖರಾದ ನಮ್ಮ ಬ್ಯಾಂಕಿನ ಸಿಬ್ಬಂದಿಗಳು, ಟಾಪ್ ಆಫೀಷಿಯಲ್ಸ್ಗಳು, ಜನರಲ್ ಮ್ಯಾನೇಜರ್ನಿಂದ ಹಿಡಿದು ಮ್ಯಾನೇಜರ್ಸ್ಗಳು, ಅಕೌಂಟೆಂಟ್, ಕ್ಲರಿಕಲ್ ಅಟೆಂಡರ್ಸ್ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಆಡಳಿತ ಮಂಡಳಿ 2018ರಲ್ಲಿ ಅಸ್ತಿತ್ವಕ್ಕೆ ಬಂದು ಈ ಬ್ಯಾಂಕಿನ ಒಂದು ಸಾಧನೆ ಮಾಡಲಿಕ್ಕೆ, ವಿಶೇಷವಾಗಿ ಪ್ರಗತಿ ಮಾಡಲಿಕ್ಕೆ ನಾವು ಹಗಲಿರು ದುಡಿತಾ ಇದ್ದೇವೆ. ನಮ್ಮ ಆಡಳಿತ ಮಂಡಳಿಗೆ ಸಹ ನಾನು ಎಲ್ಲ ನಿರ್ದೇಶಕರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ವಿಶೇಷವಾಗಿ ನಮ್ಮ ಬ್ಯಾಂಕಿನ ಪ್ರೊಫೆಷನಲ್ ಡೈರೆಕ್ಟರ್ ಆಗಿರುವ ಸನ್ಮಾನ್ಯ ಶ್ರೀಯುತ CJ ಪಿಂಟೂರವರು ಹಾಗೂ ನಮ್ಮ ಸುಶಾಂತ್ ಸಲ್ಡಾನ್ ಅಡ್ವೊಕೇಟ್ ಇವರು ಸಹ ಅವಿರತ ನಮಗೆ ಶ್ರಮಿಸ್ತಾ ಇದ್ದಾರೆ. ಹಾಗೂ ನಮ್ಮ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ಡೈರೆಕ್ಟರ್ ಆಗಿರುವ ನಮ್ಮ ಡಿಕ್ರೂಸ್ ಫೆಲಿಕ್ಸ್ ಡಿಕ್ರೂಸ್, ನಮ್ದು AP ಮೊಂತೇರೋ ಹಾಗೆ ಶರ್ಮಿಳಾ ಬೆರ್ನಾಡಿಸ್ ಇವರು ಸಹ ನಮಗೆ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ ನಿರ್ದೇಶಕರಾಗಿ ನಮಗೆ ಸೇವೆಯನ್ನು ನೀಡ್ತಾ ಇದ್ದಾರೆ. ಹಾಗೆ ನಮ್ಮ ಆಡಳಿತ ಮಂಡಳಿಯ ಸದಸ್ಯರು ವೇದಿಕೆಯಲ್ಲಿ ಇದ್ದಾರೆ. ನಮ್ಮ ಐರಿನ್ ಮೇಡಮ್ ಇದ್ದಾರೆ, ಡಾಕ್ಟರ್ ಫ್ರೀಡಾ, ರೋಷನ್ ಅಡ್ವೊಕೇಟ್, ನಮ್ಮ ಜನರಲ್ ಮ್ಯಾನೇಜರ್ ಸುನಿಲ್ ಮಿನೇಜರ್ಸ್, ನಮ್ಮ JP ರೊಡ್ರಿಗಸ್ ಡೈರೆಕ್ಟರ್ ಪುತ್ತೂರ್ ಅವರು, ನಮ್ಮ ಡೇವಿಡ್ ಡಿಸೋಜಾ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟ್ನ ಚೇರ್ಮನ್ ಆಗಿದ್ದಾರೆ. ಹಾಗೆ ನಮ್ಮ ಅನಿಲ್ ಪತ್ರಾವೋ ನಮ್ಮ ಡೈರೆಕ್ಟರ್, AP ಮೊಂತೇರೋ, ಹೆರಾಲ್ಡ್ ಮೊಂತೇರೋ, ಹಾಗೇನೆ ಡಾಕ್ಟರ್ ಜೆರಾಲ್ಡ್ ಪಿಂಟೋ, ನಂತರ ಮೆಲ್ವಿನ್ ವಾಸ್ ಡೈರೆಕ್ಟರ್ಸ್, ಹಾಗೂ ನಮ್ಮದು ವಿನ್ಸೆಂಟ್ ಫರ್ಲಾರ್ ಅವರಿದ್ದಾರೆ, ಸುಶಾಂತ್ ಸಲ್ಡನ್ ಅವರಿದ್ದಾರೆ. ತಮಗೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ. ಡಿಟೇಲ್ ಆಗಿ ನಾವು ಇವಾಗಲೇ ನಿಮಗೆ ಹ್ಯಾಂಡ್ ಬುಕ್ ನಿಮ್ಮ ಕೈಗೆ ಕೊಟ್ಟಿದ್ದೇವೆ. ಏನಾದರೂ ಇದ್ದರೆ ಈ ನಮ್ಮ ಬ್ಯಾಂಕಿನ ಆರ್ಥಿಕ ವರ್ಷದ ಈ ಫಿನಾನ್ಷಿಯಲ್ಸ್ ಪ್ಯಾರಾಮೀಟರ್ಸ್ ಬಗ್ಗೆ ನಿಮಗೆ ಏನಾದರೂ ಕೇಳಲಿಕ್ಕಿದ್ದರೆ ನೀವು ನಮ್ಮಲ್ಲಿ ಕೇಳಬಹುದು. ನಾವು 13 ಕೋಟಿ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸೇಷನ್ ನಾವು ಅನೌನ್ಸ್ ಮಾಡಿದ್ದೇವೆ, ಗ್ರಾಸ್ ಪ್ರಾಫಿಟ್. ಇನ್ನು ನಾವು ಡಿವಿಡೆಂಟ್ ಅನೌನ್ಸ್ ಮಾಡಲಿಕ್ಕೆ ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಆದ ಮೇಲೆ ಮಹಾಸಭೆಯಲ್ಲಿ ನಾವು ಅದನ್ನು ಅನೌನ್ಸ್ಮೆಂಟ್ ಮಾಡ್ತೇವೆ. ಲಾಸ್ಟ್ ಇಯರ್ 10%, ನಾವು ಕಳೆದ ಸುಮಾರು 10 ವರ್ಷದಿಂದ 10% ನಾವು ರೇಷಿಯೋ ಮೇಂಟೈನ್ ಮಾಡ್ತಾ ಇದ್ದೇವೆ. ಅದಕ್ಕಿಂತ ಆ ರೇಂಜ್ ಅಲ್ಲಿ ನಾವು ಈ ವರ್ಷ ಸಹ ನಾವು ಕೊಡ್ಲಿಕ್ಕೆ ಯಾವುದು ನಾವು ಈಗ ಏನು ಪ್ಲಾನ್ ಮಾಡಲಿಲ್ಲ. ಆಡಿಟೆಡ್ ಬ್ಯಾಲೆನ್ಸ್ ಶೀಟ್ ಬಂದ ಮೇಲೆ ಪ್ರಾಫಿಟ್ ಅಪ್ರೋಪ್ರಿಯೇಷನ್ ಒಂದು ಯಾವುದಕ್ಕೆಲ್ಲ ಅಗತ್ಯ ಉಂಟು ಮಾಡಿ ಅದನ್ನು ನಾವು ಒಂದು ರೀಸನೇಬಲ್ ನಮ್ಮ ಗ್ರಾಹಕರಿಗೆ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ರಿಕವರಿ NPA 1.30. ನಮ್ಮದು ಕಳೆದ ಒಂದು 5-6 ವರ್ಷದಿಂದ ನಾನ್ ಪರ್ಫಾರ್ಮೆನ್ಸ್ ಏಡ್ ರಿಕವರಿ NPA ಪರ್ಸೆಂಟ್ ಬಿಲೋ 1.5% ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಆದ್ದರಿಂದ ಅದು ಸಹ ಒಳ್ಳೆಯದು ಒಂದು ಪ್ಯಾರಾಮೀಟರ್ ನಮ್ಮ ಬ್ಯಾಂಕಿಗೆ. ಹೌದು, ನಮ್ಮ ರೀಸೆಂಟ್ ಇಶ್ಯೂ ಇಂದ ನಮ್ಮ ಬ್ಯಾಂಕಿಗೆ ಏನೂ ಸಮಸ್ಯೆ ಆಗಲಿಲ್ಲ. ಡೆಪಾಸಿಟ್ ರೇಷಿಯೋ
ಕಳೆದ ವರ್ಷ ಎಷ್ಟು ನಮಗೆ 10ರಿಂದ 11% ಇತ್ತು, ಅದೇ ಪರ್ಸೆಂಟ್ ಅನ್ನು ನಾವು ಮೇಂಟೈನ್ ಮಾಡ್ತಾ ಇದ್ದೇವೆ. ಡೆಪಾಸಿಟ್ಗೆ ಏನಂತ ಹೇಳಿದ್ರೆ ನಮ್ಮ ಬ್ಯಾಂಕಿನಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಉಂಟು 6.5ರಿಂದ 7.5 ಮ್ಯಾಕ್ಸಿಮಮ್ ನಾವು ರೇಟ್ ಆಫ್ ಇಂಟ್ರೆಸ್ಟ್ ಕೊಡುವುದು. ಕೋಆಪರೇಟಿವ್ ಬ್ಯಾಂಕಿಗೆ ಹೋಲಿಸಿದರೆ ನಮ್ಮ ಬ್ಯಾಂಕಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ರೀಸನೇಬಲ್. ಈ ಕೋಆಪರೇಟಿವ್ ಸೊಸೈಟಿಯಲ್ಲಿ 10% ಗಿಂತ ಮಿಗಿಲಾಗಿ ಉಂಟು. ನಾವು ಯಾಕಂತ ಹೇಳಿದ್ರೆ ನಾವದು ಒಂದು ಮೇಂಟೈನ್ ಮಾಡ್ತಾ ಇದ್ದೇವೆ. ಯಾಕಂದ್ರೆ ನಮಗೆ CD ರೇಷಿಯೋ ಮತ್ತು ಲೋನ್ಸ್ ಮತ್ತು ಡೆಪಾಸಿಟ್ ಅದನ್ನು CD ರೇಷಿಯೋ ನಮಗೆ ಒಳ್ಳೆಯ ಹೆಲ್ತಿ ಇರಬೇಕಾದ್ರೆ ನಾವು ಅದನ್ನು ಮೇಂಟೈನ್ ಮಾಡಬೇಕಾಗ್ತದೆ. ಅದರಿಂದ ನಮಗೆ ಏನು ಇದರಿಂದ ನಮಗೆ ಬ್ಯಾಂಕಿಗೆ ಡೆಪಾಸಿಟ್ ಅಲ್ಲಿ ನಮಗೆ ಸಮಸ್ಯೆ ಆಗಲಿಲ್ಲ. ಅಲ್ಲಲ್ಲ, NRI ಪರ್ಮಿಷನ್ ಇರುವುದು ಕರ್ನಾಟಕ ರಾಜ್ಯದಲ್ಲಿ ಕೋಆಪರೇಟಿವ್ ಬ್ಯಾಂಕ್ ಒಂದು ಬ್ಯಾಂಗ್ಳೂರಿನ ಒಂದು ಕೋಆಪರೇಟಿವ್ ಬ್ಯಾಂಕ್, ಸೆಕೆಂಡ್ ಮಂಗಳೂರು ನಮ್ಮ MCC ಬ್ಯಾಂಕಿಗೆ ಮಾತ್ರ NRI ಸೇವೆ ಗ್ರಾಹಕರಿಗೆ ಕೊಡ್ಲಿಕ್ಕೆ ಆಲ್ರೆಡಿ ಇದೆ ನಮ್ಮಲ್ಲಿ. ನಾವು ಅವರನ್ನು NRI ಡೆಪಾಸಿಟ್ಸ್, ಅಕೌಂಟ್ಸ್, ಅವರಿಗೆ ಹೌಸಿಂಗ್ ಲೋನು, ವೆಹಿಕಲ್ ಲೋನು ನಾವನ್ನು NRI ಗ್ರಾಹಕರಿಗೆ ಕೊಡ್ತಾ ಇದ್ದೇವೆ. ಇಲ್ಲ, ನಾವು NRI ಗ್ರಾಹಕರಿಗೆ ಅಂತ ವಿಶೇಷ ನಾವು ಯೋಜನೆಯನ್ನೇ ಮಾಡಲಿಲ್ಲ. ನಾವು NRI ಮೀಟ್ ಅನ್ನು ನಾವು ಜುಲೈ ಆಗಸ್ಟ್ ಅಲ್ಲಿ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಡೆಪಾಸಿಟ್ಸ್ಗಳು NRI ಗಳಿಗೆ ಮತ್ತು ಲೋಕಲ್ NRO ಗಳಿಗೆ ಸಹ ಸೇಮ್ ಡೆಪಾಸಿಟ್ ರೇಟ್ ಆಫ್ ಇಂಟ್ರೆಸ್ಟ್ ನಾವು ಇಟ್ಟಿದ್ದೇವೆ. ಆದ್ದರಿಂದ NRI ಗ್ರಾಹಕರನ್ನು ನಾವು ಜಾಸ್ತಿ ಡೆಪಾಸಿಟ್ ಬಂದ್ರೆ ನಮಗೆ ಲೋನ್ ಅಡ್ವಾನ್ಸ್ ಕೊಡ್ಲಿಕ್ಕೆ ಸಹ ನಮಗೆ ಚಾಲೆಂಜಸ್ ಸಿಗ್ತದೆ. ಯಾಕಂತ ಹೇಳಿದ್ರೆ ನಾವು ಪ್ರಾಫಿಟ್, ಡೆಪಾಸಿಟ್ಗೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಡೋದು ಎಲ್ಲ ನಾವು ಮೇಂಟೈನ್ ಮಾಡಬೇಕಾಗ್ತದೆ ಒಂದೇ ರೀತಿಯಲ್ಲಿ. ಆದ್ದರಿಂದ ನಮ್ಮಲ್ಲಿ ಲೋನ್ಸ್ಗಳಿಗೆ ರೇಟ್ ಆಫ್ ಇಂಟ್ರೆಸ್ಟ್ 10%ರಿಂದ 13% ತನಕ ಉಂಟು. ಡೆಪಾಸಿಟ್ಗೆ ಮ್ಯಾಕ್ಸಿಮಮ್ ನಾವು 6.5ರಿಂದ 8% ತನಕ ನಾವು ಕೊಡ್ತಾ ಇದ್ದೇವೆ. ಎಜುಕೇಶನ್ ಲೋನಿಗೆ ನಮಗೆ ಒಳ್ಳೆಯ ರೆಸ್ಪಾನ್ಸ್ ಉಂಟು. ನಾವು ಸಾಧಾರಣ ಎಜುಕೇಶನ್ ಲೋನ್ ಸಾಧಾರಣ 100ರಿಂದ 200 ಸುಮಾರು ಗ್ರಾಹಕರಿಗೆ ನಾವು ಕಳೆದ 2 ವರ್ಷದಿಂದ ಎಜುಕೇಶನ್, ಓವರ್ಸೀಸ್ ಎಜುಕೇಶನ್ಗೆ ನಾವು ಲೋನನ್ನು ಕೊಡ್ತಾ ಇದ್ದೇವೆ. ಈಗ ಸ್ವಲ್ಪ ಕಮ್ಮಿ ಆಗ್ತಾ ಉಂಟು ಈಗ. ಯಾಕಂತ ಹೇಳಿದ್ರೆ ಅವರಿಗೆ ಯುರೋಪ್ ಕಂಟ್ರಿ ಅದು ಓವರ್ಸೀಸ್ಗೆ ಹೋಗ್ಲಿಕ್ಕೆ ವೀಸಾದ್ದು ಆಫರ್, ಇದು ಎಜುಕೇಶನ್ಗೆ ಕೆಲವು ಕಂಟ್ರಿಗಳು ಕೆನಡಾ ಲೈಕ್ ಇದು ಅವರು ಎಜುಕೇಶನ್ಗೆ ಜಾಸ್ತಿ ಅವರು ಎನ್ಕರೇಜ್ ಮಾಡ್ತಾ ಇಲ್ಲ. ಈಗ ಕೆಲವು ಕಂಟ್ರಿಗಳು ಮಾತ್ರ ಉಳಿದರಿಂದ ನಮಗೆ ಈಗ ಎಜುಕೇಶನ್ ಲೋನ್ಸು ಸ್ವಲ್ಪ ಕಮ್ಮಿ ಉಂಟು. ಆದರೆ ಈಗ ಹೋಗ್ತಾ ಉಂಟು, ಒಳ್ಳೆಯ ಗ್ರಾಹಕರು ಇದ್ದಾರೆ. ಯಾಕಂತ ಹೇಳಿದ್ರೆ ಎಜುಕೇಶನ್ ಲೋನಿಗೆ ನಮ್ಮಲ್ಲಿ ಏನಂತ ಹೇಳಿದ್ರೆ ಈ ಎಲ್ಲ ನ್ಯಾಷನಲ್ಸ್ ಬ್ಯಾಂಕ್ಗಳು, ಕಮರ್ಷಿಯಲ್ ಬ್ಯಾಂಕ್ಗಳಿಗಿಂತ ನಮ್ಮ ಬ್ಯಾಂಕಿನಲ್ಲಿ ಎಜುಕೇಶನ್ ಲೋನಿಗೆ ಕಮ್ಮಿ ರೇಟ್ ಆಫ್ ಇಂಟ್ರೆಸ್ಟ್. ನಾವು 10%ಗೆ ನಾವು ಎಜುಕೇಶನ್ ಲೋನ್ ಅನ್ನು ಕೊಟ್ಟಿದ್ದೇವೆ. 8.5%ನಿಂದ ಸ್ಟಾರ್ಟ್ ಆಗಿ ಈಗ 10%ಗೆ ನಾವು ಕೊಡ್ತೇವೆ. ಅದರ ನ್ಯಾಷನಲ್ ಬ್ಯಾಂಕ್, ಕಮರ್ಷಿಯಲ್ ಬ್ಯಾಂಕ್ ಇಂದ ಎಲ್ಲ 11%ಗಿಂತ ಮೇಲೇನೆ ಉಂಟು ಎಜುಕೇಶನ್ ಲೋನ್. ರೀಸೆಂಟ್ಲಿ ಗವರ್ಮೆಂಟ್ ರಿಕವರಿಗೆ ಸಂಬಂಧಪಟ್ಟ ಸ್ವಲ್ಪ ಸ್ಟ್ರಿಂಜೆಂಟ್ ಆಕ್ಷನ್ ತಗೊಳ್ತಾರೆ, ಗೈಡ್ಲೈನ್ಸ್ ಎಲ್ಲ. ಅದರಿಂದ ನಿಮಗೆ ರಿಕವರಿಗೆ ಸಮಸ್ಯೆ ಇದೆ? ಇಲ್ಲ, ನಮಗೆ ನಮ್ಮ ಬ್ಯಾಂಕಿದ್ದು ರಿಕವರಿ ಸಿಸ್ಟಮ್ ಅಂತ ಹೇಳಿದ್ರೆ ಕಳೆದ 5 ವರ್ಷದಿಂದ ರಿಕವರಿ ಪಾಲಿಸಿಯಲ್ಲಿ ನಾವು ಏನೂ ಕಾಂಪ್ರಮೈಸ್ ಮಾಡಲಿಲ್ಲ. ಲೋನ್ ರಿಕವರಿ ಹೇಗೆ ಅಂತ ಹೇಳಿದ್ರೆ ಲೋನ್ ಕೊಡುವಾಗಲೇ ನಾವು ಸ್ಯಾಂಕ್ಷನ್ ಮಾಡುವಾಗಲೇ ಏನು ಮಾನದಂಡ ಉಂಟು, ರಿಕವರಿಗೆ ಏನು ಸಮಸ್ಯೆ ಆಗಿದಾಗೆ ನೋಡಿಯೇ ನಾವು ಲೋನನ್ನು ನಾವು ಸ್ಯಾಂಕ್ಷನ್ ಮಾಡ್ತಾ ಇದ್ದೇವೆ. ಬಂದ ಲೋನ್ಗಳು ಕ್ಲಿಯರ್ ಸ್ಕ್ರೂಟಿನಿ ಮಾಡದೆ, ಸ್ಪಾಟ್ ವಿಸಿಟ್ ಮಾಡದೆ, ಮತ್ತು ಏನು ಅದಕ್ಕೆ ಸೆಕ್ಯೂರಿಟಿ ಕೊಡ್ತಾರೆ ಅದು ಪ್ರಾಪರ್ ಆಗಿ ನಮಗೆ ಏನು ರಿಕವರಿ ಪ್ರೊಸೆಸ್ ಮಾಡುವಾಗ ಏನು ಸಮಸ್ಯೆ ಆಗದಾಗೆ ನೋಡಿಯೇ ನಾವು ಲೋನ್ ಕೊಟ್ಟದರಿಂದ, ಮತ್ತು ಡೇ ಟು ಡೇ ನಮ್ಮ ಸಿಸ್ಟಮ್ ಅಲ್ಲಿಯೇ ರಿಕವರಿ ಪ್ರೊಸೆಸ್ ಡೇ ಟು ಡೇ ನಾವು ಮಾನಿಟರ್ ಮಾಡ್ತೇವೆ. ಅವರನ್ನು ಫಾಲೋಅಪ್ ಮಾಡ್ತೇವೆ, ಅವರ ಮನೆ ವಿಸಿಟ್ ಮಾಡ್ತೇವೆ, ಗ್ಯಾರಂಟರ್ಗಳಿಗೆ ರಿಕ್ವೆಸ್ಟ್ ಮಾಡ್ತೇವೆ. ಡೇ ಟು ಡೇ ರಿಕವರಿ ನಾವು ಮಾಡಿದ್ದರಿಂದ ನಮಗೆ ಸಾಧಾರಣ 70 to 80% ನಮಗೆ ರಿಕವರಿಗೆ ಏನೂ ಸಮಸ್ಯೆ ಇಲ್ಲ. ಓಲ್ಡ್ 5 ವರ್ಷಕ್ಕಿಂತ ಮೊದಲು ಕೊಟ್ಟ ಲೋನ್ಗಳು ಮಾತ್ರ ನಾವು ರಿಕವರಿಗೆ ನಾವು ಸ್ವಲ್ಪ ಸ್ಟ್ರಿಂಗ್ ಆಕ್ಷನ್ ಅನ್ನು ತೆಗೆದುಕೊಳ್ತಾ ಇದ್ದೇವೆ, ಲೀಗಲ್ ಪ್ರೊಸೀಜರ್ ಅನ್ನು ಮಾಡ್ತಾ ಇದ್ದೇವೆ. ಈಗ ಕಳೆದ ನಮ್ಮ ಆಡಳಿತ ಮಂಡಳಿ ಬಂದ ಮೇಲೆ ನಮಗೆ ಯಾವುದೂ ಲೋನು ನಮಗೆ ಸಮಸ್ಯೆ ಆಗಲಿಲ್ಲ, ರಿಕವರಿಗೆ ಸಮಸ್ಯೆ ಆಗಲಿಲ್ಲ. ನಮಗೆ ಲಾಸ್ ಎಸೆಟ್ಗೆ ಸಹ ನಮಗೆ ನಮ್ಮ ಆಡಳಿತ ಮಂಡಳದಲ್ಲಿ ಯಾವುದು ಲೋನ್ ಕೊಟ್ಟದ್ದು ನಮ್ಮ ಬ್ಯಾಂಕಿಗೆ ಲಾಸ್ ಎಸೆಟ್ಗೆ ಬರಲಿಲ್ಲ ಅಂತ ನಾನು ಹೇಳಲು ಧೈರ್ಯದಿಂದ ನಾನು ಹೇಳ್ತೇನೆ.
ಮಾಧ್ಯಮದವರು ಸಹ ವಿಶೇಷ ಕೊಡುಗೆ ಉಂಟು. ನೀವು ಸಹ ನಮ್ಮೊಟ್ಟಿಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ಇಷ್ಟು ಸಾಧನೆ ಮಾಡಲಿಕ್ಕೆ ಸಹ ಚಾನ್ಸ್ ಆಗಿದೆ. ಮತ್ತು 13 ಕೋಟಿ ಈ ಪ್ರಾಫಿಟ್ ಮಾಡಲಿಕ್ಕೆ ಮತ್ತು ರಿಕವರಿ 1.3% NPA ಒಂದು ಸಾಧನೆ ಮಾಡಲಿಕ್ಕೆ ಸಹ ಸಹಕಾರಿಯಾಗಿದೆ ಅಂತ ಹೇಳ್ತೇನೆ. ಮುಂದಿನ ದಿನಗಳಲ್ಲಿ ಸಹ ನಿಮ್ಮ ವಿಶೇಷ ನಮಗೆ ಸಹಕಾರ ಬೇಕಂತ ನಿಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತಾ, ನಿಮಗೆಲ್ಲರಿಗೂ ನಾನು ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ನನ್ನ ಪತ್ರಿಕಾ ಮಾಧ್ಯಮದ ನನ್ನ ಮಿತ್ರರಿಗೆ ನಾನು ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ.